ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮನೋವಿಜ್ಞಾನದಲ್ಲಿ ಸಂಖ್ಯಾಶಾಸ್ತ್ರದ ಉಪಯೋಗ ಎಂಬ ವಿಷಯದ ಬಗ್ಗೆ ಗಮನಹರಿಸೋಣ. ಮೊದಲಿಗೆ ಒಂದು ಸಣ್ಣ ಕತೆ ಕೇಳಿ. ರಾಜು ಮನೋವಿಜ್ಞಾನದ ವಿದ್ಯಾರ್ಥಿ. ಒಂದು ದಿನ ಕಾಲೇಜಿನಲ್ಲಿ ಅಧ್ಯಾಪಕರು ಮಾನಸಿಕ ಒತ್ತಡದ ಬಗ್ಗೆ ಚರ್ಚಿಸುತ್ತಿದ್ದರು. ಅಧ್ಯಾಪಕರು ನಿಮ್ಮ ಮಾನಸಿಕ ಒತ್ತಡದ ಮಟ್ಟವನ್ನು 1 ರಿಂದ 10 ರವರೆಗೆ ಎಷ್ಟು ಎಂದು ರೇಟ್ ಮಾಡಿ ಎಂದು ಕೇಳಿದರು. ಎಲ್ಲರೂ ತಮ್ಮ ಉತ್ತರವನ್ನು ಬರೆದರು. ಆಗ ರಾಜು ಯೋಚಿಸಿದ, ಈ ಸಂಖ್ಯೆಗಳಿಂದ ನಾವು ಏನನ್ನು ತಿಳಿಯಬಹುದು? ಇದು ಅವನಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಕುತೂಹಲ ಮೂಡಿಸಿತು. ಸಂಖ್ಯಾಶಾಸ್ತ್ರ ಹಾಗಂದರೇನು? ಮನೋವಿಜ್ಞಾನದಲ್ಲಿ ಸಂಖ್ಯಾಶಾಸ್ತ್ರವು ಸಂಖ್ಯೆಗಳನ್ನು ಬಳಸಿಕೊಂಡು ಮಾನವನ ನಡವಳಿಕೆ, ಭಾವನೆಗಳು ಮತ್ತು ಚಿಂತನೆಯನ್ನು ಅಧ್ಯಯನ ಮಾಡುವ ವಿಧಾನವಾಗಿದೆ. ಇದು ಮಾಹಿತಿಯನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ ಮತ್ತು ಅರ್ಥೈಸುವ ವೈಜ್ಞಾನಿಕ ರೀತಿಯಾಗಿದೆ. ಉದಾಹರಣೆಗೆ, ಒತ್ತಡದ ಮಟ್ಟವನ್ನು 1 ರಿಂದ 10 ರವರೆಗೆ ರೇಟ್ ಮಾಡುವ ಮೂಲಕ ಒಂದು ಗುಂಪಿನ ಸರಾಸರಿ ಒತ್ತಡವನ್ನು ಲೆಕ್ಕಾಚಾರ ಮಾಡಬಹುದು. ಸಂಖ್ಯಾಶಾಸ್ತ್ರದ ಮುಖ್ಯ ಭಾಗಗಳು ಯಾವುವು? ಸಂಖ್ಯಾಶಾಸ್ತ್ರವು 2 ಪ್ರಮುಖ ವಿಭಾಗಗಳನ್ನು ಒಳಗೊಂಡಿದೆ. ಮೊದಲನೆಯದು ವಿವರಣಾತ್ಮಕ ಸಂಖ್ಯಾಶಾಸ್ತ್ರ. ಇದು ಮಾಹಿತಿಯನ್ನು ಸಂಕ್ಷಿಪ್ತಗೊಳಿಸುವ ಮತ್ತು ವಿವರಿಸುವ ವಿಧಾನ. ಉದಾಹರಣೆಗೆ, ಒಂದು ಗುಂಪಿನ ವಿದ್ಯಾರ್ಥಿಗಳ ಒತ್ತಡದ ಮಟ್ಟದ ಸರಾಸರಿಯನ್ನು, ಅಂದರೆ ಮೀನ್, ಮಧ್ಯಮ ಅಂದರೆ ಮೀಡಿಯನ್ ಅಥವಾ ಒಟ್ಟು ಫಲಿತಾಂಶಗಳ ವ್ಯಾಪ್ತಿಯನ್ನು ಲೆಕ್ಕಾಚಾರ ಮಾಡುವುದು. ಇದರಿಂದ ಒಂದು ಗುಂಪಿನ ಒಟ್ಟಾರೆ ಚಿತ್ರಣವನ್ನು ಪಡೆಯಬಹುದು. ಎರಡನೆಯದು ಅನುಮಾನಿಕ ಸಂಖ್ಯಾಶಾಸ್ತ್ರ. ಇದು ಮಾಹಿತಿಯ ಆಧಾರದ ಮೇಲೆ ಊಹೆಗಳನ್ನು ರಚಿಸುವುದು ಮತ್ತು ಪರೀಕ್ಷಿಸುವುದು. ಉದಾಹರಣೆಗೆ, ಪರೀಕ್ಷೆಯ ಒತ್ತಡವು ವಿದ್ಯಾರ್ಥಿಗಳ ಗ್ರೇಡ್ಗಳ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಟಿ-ಟೆಸ್ಟ್ ಅಥವಾ ಕೈ-ಸ್ಕ್ವೇರ್ ಟೆಸ್ಟ್ನಂತಹ ವಿಧಾನಗಳನ್ನು ಬಳಸಬಹುದು. ಮನೋವಿಜ್ಞಾನದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಹೇಗೆ ಅನ್ನೋ ಪ್ರಶ್ನೆ ಈಗ ಬರುತ್ತೆ ಅಲ್ವಾ? ಮೊದಲಿಗೆ ಅಧ್ಯಯನದ ಫಲಿತಾಂಶಗಳ ವಿಶ್ಲೇಷಣೆ ಮಾಡಲು ಸಂಖ್ಯಾಶಾಸ್ತ್ರದ ಬಳಕೆ ಆಗುತ್ತೆ. ಉದಾಹರಣೆಗೆ, ಸಂತೋಷದ ಮಟ್ಟ ಮತ್ತು ಆರೋಗ್ಯದ ನಡುವಿನ ಸಂಬಂಧವನ್ನು ತಿಳಿಯಲು ಸಂಖ್ಯಾಶಾಸ್ತ್ರವನ್ನು ಬಳಸಬಹುದು. ಎರಡನೆಯದಾಗಿ, ಪ್ರಯೋಗಗಳ ವಿನ್ಯಾಸ ಮಾಡಲು. ಯಾವ ಗುಂಪು ಯಾವ ಚಿಕಿತ್ಸೆಯನ್ನು ಪಡೆಯುತ್ತದೆ ಎಂಬುದನ್ನು ಯಾದೃಚ್ಛಿಕವಾಗಿ, ಅಂದರೆ ರಾಂಡಮೈಸೇಷನ್ ಪ್ರಕಾರ ನಿರ್ಧರಿಸಲು. ಮೂರನೆಯದಾಗಿ, ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಕೂಡ ಸಂಖ್ಯಾಶಾಸ್ತ್ರದ ಬಳಕೆ ಬಹಳ ಪ್ರಯೋಜನಕಾರಿ. ಒಂದು ಚಿಕಿತ್ಸೆ ಪರಿಣಾಮಕಾರಿಯೇ ಎಂಬುದನ್ನು ನಿರ್ಧರಿಸಲು ಸಂಖ್ಯಾಶಾಸ್ತ್ರದ ಫಲಿತಾಂಶಗಳು ಸಹಾಯ ಮಾಡುತ್ತವೆ. ಉದಾಹರಣೆಗೆ ನೋಡೋಣ. ಒಂದು ಶಾಲೆಯಲ್ಲಿ 50 ವಿದ್ಯಾರ್ಥಿಗಳಿಗೆ ಒತ್ತಡದ ರೇಟಿಂಗ್ ಕೇಳಲಾಯಿತು. ಆಗ ಈ ಕೆಳಗಿನ ದತ್ತಾಂಶಗಳು ದೊರಕಿದವು. ಸರಾಸರಿ ಅಂದರೆ ಮೀನ್ 6.5, ಕನಿಷ್ಠ 2, ಗರಿಷ್ಠ 10, ವ್ಯಾಪ್ತಿ 8. ಈ ದತ್ತಾಂಶದಿಂದ ವಿದ್ಯಾರ್ಥಿಗಳ ಒತ್ತಡದ ಸರಾಸರಿ 6.5 ಆಗಿದೆ. ಆದರೆ ಕೆಲವರು 2 ರಿಂದ 10 ರವರೆಗೆ ರೇಟಿಂಗ್ ನೀಡಿದ್ದಾರೆ. ಇದರರ್ಥ ಕೆಲವರು ತೀವ್ರ ಒತ್ತಡದಲ್ಲಿದ್ದಾರೆ, ಆದರೆ ಒಟ್ಟಾರೆ ಒತ್ತಡ ಸಾಮಾನ್ಯವಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಏನು ಮತ್ತೆ ಯಾವುವು ಅಂತ ನೋಡಿದರೆ, ಮೊದಲನೆಯದಾಗಿ ನಿಖರತೆ. ಸಂಖ್ಯಾಶಾಸ್ತ್ರವು ಮನೋವಿಜ್ಞಾನದ ಅಧ್ಯಯನಗಳನ್ನು ತಪ್ಪು ಊಹೆಗಳಿಂದ ರಕ್ಷಿಸುತ್ತದೆ. ಎರಡನೆಯದಾಗಿ ವೈಜ್ಞಾನಿಕತೆ. ಸಂಖ್ಯಾಶಾಸ್ತ್ರವು ಫಲಿತಾಂಶಗಳನ್ನು ಪರಿಶೀಲಿಸಬಹುದಾದ ಮತ್ತು ಪುನರಾವರ್ತನೀಯವಾಗಿಸುತ್ತದೆ. ಮೂರನೆಯದಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆ. ಮಾನಸಿಕ ಸಮಸ್ಯೆಗಳ ಚಿಕಿತ್ಸೆ, ಶಿಕ್ಷಣ ಅಥವಾ ಸಾಮಾಜಿಕ ನೀತಿಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಈಗ ಒಂದು ಚಿಕ್ಕ ಚಟುವಟಿಕೆ ಮಾಡೋಣ. ನಿಮ್ಮ 10 ಜನ ಗೆಳೆಯರಿಗೆ 1 ರಿಂದ 10 ರವರೆಗೆ ತಮ್ಮ ಸಂತೋಷದ ಮಟ್ಟವನ್ನು ರೇಟ್ ಮಾಡಲು ಕೇಳಿ. ಫಲಿತಾಂಶಗಳನ್ನು ದಾಖಲಿಸಿ, ಸರಾಸರಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಕನಿಷ್ಠ ಮತ್ತು ಗರಿಷ್ಠ ರೇಟಿಂಗ್ಗಳನ್ನು ಗುರುತಿಸಿ. ಇದು ವಿವರಣಾತ್ಮಕ ಸಂಖ್ಯಾಶಾಸ್ತ್ರದ ಒಂದು ಸರಳ ಉದಾಹರಣೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಏನು ತಿಳಿದುಕೊಂಡೆವು ಅಂದರೆ, ಮನೋವಿಜ್ಞಾನದಲ್ಲಿ ಸಂಖ್ಯಾಶಾಸ್ತ್ರವು ಮಾನವನ ಒಳನೋಟವನ್ನು ವೈಜ್ಞಾನಿಕವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ಶಕ್ತಿಶಾಲಿ ಸಾಧನವಾಗಿದೆ ಅನ್ನುವ ವಿವರಣೆ ಕೇಳಿದೀವಿ. ಇದರಿಂದ ನಾವು ನಡವಳಿಕೆಯ ಮಾದರಿಗಳನ್ನು ಗುರುತಿಸಬಹುದು, ಊಹೆಗಳನ್ನು ಪರೀಕ್ಷಿಸಬಹುದು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎನ್ನುವ ಅಂಶಗಳನ್ನು ತಿಳಿದೆವು. ಕೇಳುಗರೆ, ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಅನುಮಾನಿಕ ಸಂಖ್ಯಾಶಾಸ್ತ್ರ, ಟಿ-ಟೆಸ್ಟ್, ಕೈ-ಸ್ಕ್ವೇರ್ ಟೆಸ್ಟ್ ಮತ್ತು ಅನೋವಾ ಬಗ್ಗೆ ಗಮನಹರಿಸೋಣ. ಇಂದಿನ ಸಂಚಿಕೆಗಾಗಿ ನೋಬ ಸೈಕಾಲಜಿ ಮುಕ್ತ ಆಕರಗಳನ್ನು ಪರಾಮರ್ಶನೆಗೆ ಕೃತಜ್ಞತಾಪೂರ್ವಕವಾಗಿ ಬಳಸಲಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ವಿನಮ್ರ ಕೋರಿಕೆ. ಧನ್ಯವಾದಗಳು.